ವೆಲ್ಕಮ್ ಟು ಮೈ ಚಾನೆಲ್. ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಸಂಗೀತ ಝಾನ್ಸಿನ ರೆಡಿ ಮಾಡ್ತಿರ್ತಾರೆ. ನೋಡಿದ್ರ ಅದಕ್ಕೆ ಇಂತ ವಿಪರ್ಯಾಸ ಬಂತು ಅಂತ ಇಷ್ಟು ದಿನ ಮನೆಯವರೆಲ್ಲ ಸೇರಿ ನಿನ್ನ ಮತ್ತೆ ಅಣ್ಣನ ದೂರ ಮಾಡ್ಬೇಕು ಅಂತ ನೋಡ್ತಿದ್ರು. ಇವಾಗ ಅವರೇ ಸೇರಿ ನಿಮ್ಮಿಬ್ರನ್ನ ಒಂದ್ ಮಾಡ್ತಿದ್ದಾರೆ. ಒಟ್ನಲ್ಲಿ ನಿಮ್ಮಿಬ್ರು ಸಂಸಾರ ಶುರು ಆದ್ರೆ ನಿಮ್ಮಿಬ್ರನ್ನ ಯಾರು ದೂರ ಮಾಡಕ್ಕಾಗಲ್ಲ. ಇವತ್ತು ನಿಮ್ಗೆ ಖುಷಿ ಆಗ್ತಿರ್ಬೇಕು ಅಲ್ವಾ ಅದಕ್ಕೆ ಅಂತ ಸಂಗೀತ ಹೇಳ್ತಿದ್ರೆ, ಹೋಗ್ ಸಂಗೀತ ನಂಗೆ ನಾಚಿಕೆ ಆಗ್ತಿದೆ ಅಂತ ಝಾನ್ಸಿ ಹೇಳ್ತಾರೆ. ಏನಕ್ಕೆ ಮುಖದಲ್ಲಿ ನಾಚಿಕೆನ ನೋಡಿ, ನಾಚಿಕೆಯಿಂದಾಗಿ ನಿಮ್ ಮುಖ ಎಲ್ಲ ಕೆಂಪಾಗ್ಬಿಟ್ಟಿದೆ. ಆಗ ನಮ್ಮಣ್ಣ ಏನಾರು ನಿಮ್ಮನ್ನ ಈ ರೀತಿ ನೋಡ್ಬಿಟ್ರೆ ನಮ್ಮಣ್ಣ ಕಳ್ದೋಗ್ತಾನೆ. ಮೊದ್ಲೇ ನಮ್ಮಣ್ಣ ನಿಮ್ಗೆ ಫ್ಲಾಟ್ ಆಗೋಗಿದ್ದಾನೆ, ಇನ್ನು ಫಸ್ಟ್ ನೈಟ್ ಆಗ್ಬಿಟ್ರೆ ಅಷ್ಟೇ ಕತೆ. ಆಮೇಲೆ ನಿಮ್ ಸೇರಿಗಿಂದನೆ ಇಡ್ಕೊಂಡು ಓಡಾಡ್ತಿರ್ತಾನೆ ಅಂತ ಇಲ್ಲಿ ಸಂಗೀತ ಹೇಳ್ತಾರೆ. ಆಮೇಲೆ ಅದಕ್ಕೆ ನಿಮ್ಗೆ ಮ್ಯಾಚಿಂಗ್ ಬಳೆ ಹಾಕ್ತೀನಿ, ಇದನ್ನ ತೆಗ್ದ್ಬಿಡ್ತೀನಿ ಅಂತ ಹೇಳಿ ರಾಯ್ ಕಟ್ಟಿದಂತ ಸಂಗೀತ ತೆಗೆದ್ಬಿಡ್ತಾರೆ ಝಾನ್ಸಿ ಕೈಯಿಂದ. ಆಮೇಲೆ ಸಂಗೀತ ಬಳೆ ಹಾಕ್ತಿರ್ತಾರೆ. ಬಳೆ ದಂತದ ಗೊಂಬೆ ತರ ಕಾಣಿಸ್ತಿದ್ದೀರಾ, ನಿಮ್ಮನ್ನ ನೋಡ್ತಿದ್ರೆ ನನ್ಗೆ ಖುಷಿ ಆಗ್ತಿದೆ. ಇನ್ನು ನಮ್ಮ ಅಣ್ಣನ್ ಕತೆ ದೇವ್ರೆ ಗತಿ ಅಂತ ಹೇಳಿ ಇಲ್ಲಿ ಸಂಗೀತ ಝಾನ್ಸಿ ನೋಡ್ಕೊಂಡು ಹಾಡ್ ಹೇಳ್ತಾ ರೇಗಿಸ್ತಾರೆ. ಆ ಕಡೆ ತರುಣ ರಾಗುನ ರೆಡಿ ಮಾಡ್ತಿರ್ತಾರೆ. ಏನಪ್ಪಾ ಅಂತೂ ಇಂತೂ ಟೈಮ್ ಬಂದ್ಬಿಡ್ತಲ್ಲ, ನಾನ್ ಯಾವಾಗ್ಲೂ ಹೇಳ್ತಿದ್ದೆ ಅಲ್ವಾ ನಿಮ್ಮಿಬ್ರು ಜೋಡಿ ದೇವ್ರ್ ಮಾಡಿರೋ ಜೋಡಿ ಅಂತ. ನಿಮ್ಮಿಬ್ರನ್ನ ಯಾರಿಂದನೂ ದೂರ ಮಾಡಕ್ಕಾಗಲ್ಲ. ಇವಾಗ್ಲಾದ್ರೂ ಗೊತ್ತಾಯ್ತಾ ನಿಮ್ಮಿಬ್ರದು ದೇವ್ರ್ ಮಾಡಿರೋದಂತ ಜೋಡಿ ಅಂತ. ಡಿವೋರ್ಸ್ ಅಂತ ಇದ್ದಿತ್ತು, ಇವಾಗ ನೋಡಪ್ಪ ಫಸ್ಟ್ ನೈಟ್ ಅವ್ರಿಗೂ ಬಂದಿದೆ. ಅದ್ರಾಗೂ ನಿನ್ ಮುಖದಲ್ಲಿ ಏನೋ ಒಂಥರ ಹೊಸ ಕಳೆ ಬಂದ್ಬಿಟ್ಟಿದೆ ಕಣೋ ಅಂತ ತರುಣ ರೇಗಿಸ್ತಿರ್ತಾರೆ. ಸುಮ್ನಿರಪ್ಪ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ನಂಗ್ ಟೆನ್ಷನ್ ಆಗ್ತಿದೆ ಅಂತ ರಾಘು ಹೇಳ್ತಾರೆ. ಸುಮ್ನಿರೋ ರಾಘು, ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಮುಚ್ಚಿಡ್ತಿದ್ಯಾ? ನಾನ್ ಹೇಳಿಲ್ವಾ ನಿಮ್ಮಿಬ್ರನ್ನ ದೇವ್ರು ಒಂದ್ ಮಾಡಿರೋ ಜೋಡಿ ಕಣೋ, ಯಾರಿಂದನೂ ದೂರ ಮಾಡಕ್ಕಾಗಲ್ಲ, ತಲೆ ಕೆಡ್ಸ್ಕೊಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಇವತ್ ರಾತ್ರಿ ನಿಂದು ಅಂತ ಹೇಳಿ ಇಲ್ಲಿ ತರುಣ ಕೂಡ ರಾಘುಗೆ ಹಾಡ್ ಹೇಳ್ಕೊಂಡು ರೇಗಿಸ್ತಿರ್ತಾರೆ. ಆ ಕಡೆ ಅನಿತಾ ಮಿಥುನ್ಗೆ ಬೈತಿರ್ತಾರೆ. ಸೂಪರ್ ಅಣ್ಣ ಸೂಪರ್, ನೀನು ನಿನ್ ಹೆಂಡತಿ ಮನೆಯವರು ಕಣ್ಣೀರೊರ್ಸೋ ತರ ಎಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ನ ರೆಡಿ ಮಾಡ್ಬಿಟ್ಟು ಸೃಷ್ಟಿ ಮಾಡಿರೋ ಒಂದೊಂದ್ ಸ್ಕ್ರಿಪ್ಟ್ ಎಷ್ಟು ಅದ್ಭುತ ಅಂತ ಅನಿತಾ ಹೇಳ್ತಿದೆ. ಅನಿತಾ ಅಂತ ಇಲ್ಲಿ ಮಿಥುನ್ ಹೇಳಕ್ ಬರ್ತಾರೆ. ಮಾತಾಡ್ಬೇಡ ಅಣ್ಣ, ನಿನ್ಗೆ ಎಲ್ಲ ಗೊತ್ತಿತ್ತಲ್ವಾ ಅಂತ ಅನಿತಾ ಹೇಳ್ತಾರೆ. ಅನಿ ಏನೇನೋ ಮಾತಾಡ್ಬೇಡ, ನೀನ್ ಅನ್ಕೊಂಡಿರೋದೆಲ್ಲ ತಪ್ಪು ಅಂತ ಮಿಥುನ್ ಹೇಳ್ತಾರೆ. ಎಲ್ಲ ಗೊತ್ತಿದೆ ಈ ತರ ಮಾಡಿದ್ದು ಅಂತ ಅನಿತಾ ಕೂಗಾಡ್ತಾರೆ. ವಾಸ್ತವ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ಬೇಡ ಅನಿ ಅಂತ ಇಲ್ಲಿ ಮಿಥುನ್ ಹೇಳ್ತಾರೆ. ಒಬ್ರು ಲೈಫ್ ಜೊತೆ ಆಟ ಆಡೋದಂದ್ರ ಒಂಥರ ಕಿಕ್ ಅಲ್ವಾ. ನನ್ ಕುತ್ತಿಗೆಗೆ ತಾಳಿ ಕಟ್ಟೋ ಸಮಯದಲ್ಲಿ ಆ ಝಾನ್ಸಿ ಬಂದು ಮದ್ವೆ ನಿಲ್ಸಿ ಅಂತ ಹೇಳ್ತಾಳೆ. ಆಗ ಮದ್ವೆನೆ ನಿಂತೋಗುತ್ತೆ. ಇದು ಕಾಂಟ್ರಾಕ್ಟ್ ಮದ್ವೆ ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ, ಅವಳಿನೇನೋ ಮನೆ ಬಿಟ್ಟು ಹೊರಟೋಗ್ತಾಳೆ ಅಂತ ಹೇಳಿ ಇಡೀ ಮನೆನೆ ಭರವಸೆ ಕೊಡುತ್ತೆ. ಅಷ್ಟು ಅಲ್ಲದೆ ನಿನ್ ಹೆಂಡತಿ ಪಲ್ಲವಿ ಒಂದ್ ಹೆಜ್ಜೆ ಮುಂದೆ ಹೋಗಿ ನನ್ನ ಮತ್ತೆ ರಾಘು ಮದ್ವೆ ಆಗೋರ್ಗು ಈ ಮನೆಗೆ ಕಾಲಿಡಲ್ಲ ಅಂತ ಹೇಳಿ ಆ ಮನೆಗೆ ಹೋಗಿ ಸೇರ್ಕೋತಾಳೆ. ಹಾಗೆ ಅವಳನ್ನ ಓಡ್ಸೇ ಬಿಟ್ಟೆ ಅಂತ ಹೇಳಿ ಪದೇ ಪದೇ ಡ್ರಾಮಾ ಮಾಡ್ತಿರ್ತಾಳೆ. ನಾನು ಅದನ್ನ ನಂಬ್ಕೊಂಡ್ ಖುಷಿಯಿಂದ ಹೋದ್ರೆ ಅವಳು ಮಹಾರಾಣಿ ತರ ಇದ್ಲು, ಹಾಗೆ ಅವಳ ಮೇಲೆ ಪ್ರೀತಿ ಇಲ್ಲ, ನನ್ ಮೇಲೆ ಪ್ರೀತಿ ಇರೋದು, ಅವ್ರ ಮನೆಗೆ ಸೊಸೆಯಾಗಿ ನಾನೇ ಹೋಗೋದು ಅಂತ ಹೇಳಿ ಆಸೆ ಮೇಲೆ ಆಸೆನ ಹುಡ್ಸಿದ್ರು ನನ್ ಮನ್ಸಲ್ಲಿ. ಈಗ ನೋಡಿದ್ರೆ ಅವಳ ಮನೆ ಸೊಸೆ ಅಂತ ಹೇಳಿ ಟಿವಿ ಮುಂದೆ ಎಲ್ಲ ಹೇಳಿದೇನು, ಏನಣ್ಣ ಇಷ್ಟೆಲ್ಲ ನಾಟಕ, ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ನಿರ್ತೀನಿ ಅಂತ ನೀವ್ ಅನ್ಕೊಂಡಿದೀರಿ. ಇಷ್ಟು ದಿನ ನನ್ ಪೇಷನ್ಸ್ ನ ಟೆಸ್ಟ್ ಮಾಡಿದ್ರಿ, ಈಗ ನಾನ್ ತಿರುಗಿದ್ರೆ ನಾನ್ ಹೇಗ್ ಮಾಡ್ತೀನಿ ಅಂತ ನೀವೆಲ್ರು ನೋಡ್ತೀರಾ. ಇಲ್ಲಿಂದ ನಾನು ಹೊಸ ಆಟ ಶುರು ಅಂತ ಅನಿತಾ ಹೇಳ್ತಾರೆ. ಆ ಕಡೆ ತರುಣ ರಾಘುನ ರೂಮ್ ಕರ್ಕೊಂಡೋಗಿ ಬಿಡ್ತಾರೆ. ಆಲ್ ದ ಬೆಸ್ಟ್ ಅಂತ ಹೇಳಿ ತರುಣ ಹೋಗ್ತಿರ್ತಾರೆ. ಆಗ ರಾಘು ತರುಣನ ತಡಿತಾರೆ. ತರುಣ ಯಾಕೋ ಭಯ ಆಗ್ತಿದೆ ಕಣೋ ಅಂತ ರಾಘು ಹೇಳ್ತಿದೆ. ಏನೋ ಫಸ್ಟ್ ನೈಟ್ ಅಂದ್ರೆ ಯಾರ್ಯಾದ್ರೂ ಎಕ್ಸೈಟ್ ಆಗ್ತಾರೆ, ನೀನ್ ಯಾಕೋ ಭಯ ಪಡ್ತಿದ್ಯಾ ಅಂತ ತರುಣ ಕೇಳ್ತಾರೆ. ನನ್ನ ಆದಿ ಬೇರೆಯವ್ರ ಹೆಜ್ಜೆ ಗುರುತು, ನನ್ ಕನ್ಸು ಬೇರೆಯವ್ರ ನಿರ್ಧಾರ ತಗೊಂಡೆ ನಾನು ಮುಳುಗೋಗಿದ್ದೀನಿ, ಹಾಗೆ ನಾನು ಇಲ್ಲಿವರೆಗೂ ಬದುಕಿದ್ದೀನಿ, ನನ್ನ ಆಶಯ ಏನು ಇಲ್ಲ, ನಾನು ಬಾಳಿದ್ದೀನಿ, ಆದ್ರೆ ನನ್ನ ಅಭಿಪ್ರಾಯಕ್ಕೆ ಯಾರು ಬೆಲೆನೆ ಕೊಟ್ಟಿಲ್ಲ. ಒಟ್ನಲ್ಲಿ ನನ್ ಜೀವನದಲ್ಲಿ ನಾನು ಬದುಕ್ತಿರೋದೇ ಬೇರೆಯವರ ಇಚ್ಛೆ ಪ್ರಕಾರ ಅಂತ ರಾಘು ಹೇಳ್ತಾರೆ. ತಲೆ ನಿನ್ ಪರಿಸ್ಥಿತಿ ನಂಗೆ ಗೊತ್ತಾಗ್ತಿದೆ, ಇದಕ್ಕೆಲ್ಲ ಕಾರಣ ನೀನು ಇದ್ದದ ಪರಿಸ್ಥಿತಿ, ಆದ್ರೆ ಇವಾಗ ನೀನ್ ಅನ್ಕೊಂಡಂಗೆ ಆಗ್ತಿದ್ಯಲ್ಲ, ಉಳ್ತಿರೋ ಬಗ್ಗೆ ಎಲ್ಲ ಬಿಟ್ಟಾಕೋ. ನಮ್ ಟೈಮ್ ಚೆನ್ನಾಗಿದೆ, ಬಿಸಾಕಿರೋ ಬೀಜ ಕೂಡ ಮರ ಆಗಿ ಬೆಳೆಯುತ್ತಂತೆ, ಆದ್ರೆ ನಮ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಮರ ಆಗುವಂತ ಬೀಜ ಕೂಡ ಮಣ್ಣಾಗ್ಬಿಡುತ್ತೆ. ಯಾವ ಟೈಮ್ ಅಲ್ಲಿ ಏನಾಗ್ಬೇಕು ಅದಾಗೆ ಆಗುತ್ತೆ ಅಂತ ತರುಣ ಹೇಳ್ತಾರೆ. ಹೋಗೋ ಟೈಮ್ ಗೊತ್ತಿಲ್ಲ, ಅದಕ್ಕೆ ತಕ್ಕಂಗೆ ಕಾಲ ಚಲಿಸ್ತಾ ಇದೆ, ಸಪೋರ್ಟ್ ಕೂಡ ಇದೆ, ಏನೋ ಗೊತ್ತಿಲ್ಲ ತರುಣ, ಇದರಿಂದ ಮುಂದೆ ಏನೇನಾಗುತ್ತೋ ಅಂತ ಆತಂಕ ಆಗ್ತಿದೆ ಕಣೋ ಅಂತ ಇಲ್ಲಿ ರಾಘು ಹೇಳ್ತಾರೆ. ಇಷ್ಟು ದಿನ ನೀನು ಆತಂಕ ಅಂತಿರೋ ಡೋರ್ ನ ನಿಮ್ ಮನೆಯವರೇ ಓಪನ್ ಮಾಡಿದ್ದಾರೆ, ಹಾಗೆ ನಿನ್ನ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿದ್ದಾರೆ. ರಾಘು ಎಲ್ರು ಮಾತಾಡಿ ಒಪ್ಕೊಂಡ್ಮೇಲೆ ಕಣೋ ಈ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿರೋದು, ಅಷ್ಟೆಲ್ಲ ಯಾಕೆ ನಿಮ್ ದೊಡ್ಡಪ್ಪ ಎಲ್ಲ ಸೇರಿ ಅಲ್ವಾ ಮಾಡಿರೋದು ಅಂತ ತರುಣ ಹೇಳ್ತಾರೆ. ಎಲ್ಲ ನೋಡ್ತಿದ್ರೆ ಏನೋ ಬಲವಾದ ಕಾರಣ ಇದೆ ಅಂತ ಅನಿಸ್ತಾ ಇದೆ ಅಂತ ರಾಘು ಹೇಳ್ತಾರೆ. ಮುಂದೆ ಏನಾಗಿದೆ ಅನ್ನೋದಲ್ಲ, ಮುಂದೆ ಏನಾಗುತ್ತೆ ಅನ್ನೋದು ಮುಖ್ಯ, ಆಲ್ ದ ಬೆಸ್ಟ್ ಅಂತ ಹೇಳಿ ತರುಣ ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ಝಾನ್ಸಿ ಕೈಯಲ್ಲಿ ಹಾಲು ಲೋಟ ಇಟ್ಕೊಂಡು ಬರ್ತಾರೆ. ಅದು ನೋಡಿ ಇಲ್ಲಿ ಗಣಪ ಹಾಗೂ ಲಲಿತಾ ಅಂತೂ ಖುಷಿಯಿಂದ ಮೇಲಿಂದ ಕೆಳಗಡೆ ಝಾನ್ಸಿನೇ ನೋಡ್ತಿರ್ತಾರೆ. ನಮ್ಮ ಮನೆ ಸೊಸೆ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾಳೆ, ಅವಳಿಗೆ ದೃಷ್ಟಿಯಾಗಿರುತ್ತೆ, ದೃಷ್ಟಿ ತೆಗಿ ಅಂತ ಗಣಪ ಲಲಿತಾ ಹೇಳ್ತಾರೆ. ಆಗ ಪಲ್ಲವಿ ಕೋಪ ಮಾಡ್ಕೊಂಡು ಗಣಪ ಅವ್ರನ್ನ ಗಿಣ್ತಾರೆ. ಅಯ್ಯೋ ಎಲ್ಲ ಟಿವಿಗೋಸ್ಕರ ಕಣಮ್ಮ, ಎಲ್ಲ ಇಷ್ಟೊತ್ತವರೆಗೂ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ವ್ರತ ಕೆಡಿಸ್ಕೊಂಡ್ರು ಅಂತ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ಅಂತ ಇಲ್ಲಿ ಗಣಪ ಪಲ್ಲವಿ ಹೇಳ್ತಾರೆ. ಏನ್ ಮುಖ ನೋಡ್ತಿದ್ಯಾ, ದೃಷ್ಟಿ ತೆಗಿ ಅಂತ ಗಣಪ ಲಲಿತಾ ಹೇಳ್ತಾರೆ. ಆಮೇಲೆ ಇಲ್ಲಿ ಲಲಿತಾ ಅವರು ತನ್ನ ಸರ್ಗಿಂತ ದೃಷ್ಟಿ ತೆಗಿತಾರೆ ಚಾನ್ಸಿಗೆ. ಹಾಗೆ ಅದೇ ಸಮಯಕ್ಕೆ ಇಲ್ಲಿ ಸಿಮ್ರನ್ ಕೂಡ ಮೈಕ್ ಹಿಡ್ಕೊಂಡು ಬಂದ್ಬಿಡ್ತಾರೆ. ಹಾಗೆ ಇಲ್ಲಿ ಮನ ಮೆಚ್ಚಿದ ಸೊಸೆ ಅಂತ ಹೇಳಿ ಇವತ್ತು ನಿಮ್ ಹೊಸ ಜೀವನ ಶುರು ಆಗ್ತಿದೆ, ಅದನ್ನ ನಾವೇ ಶುರು ಮಾಡ್ತೀವಿ ಅಂತ ಹೇಳಿ ಸಿಮ್ರನ್ನೇ ಇಲ್ಲಿ ಝಾನ್ಸಿನ ಕರ್ಕೊಂಡು ಹೋಗಿ ರೂಮ್ ವರ್ಗೂ ಬಿಡ್ತಾರೆ. ಆಮೇಲೆ ಇಲ್ಲಿ ಸಿಮ್ರನ್ ಪ್ರೋಗ್ರಾಮ್ ನ ಮುಗಿಸ್ತಾರೆ. ಆ ಕಡೆ ಝಾನ್ಸಿ ಹೋಗಿ ಹಾಲನ್ನ ಟೇಬಲ್ ಮೇಲೆ ಇಡ್ತಾರೆ. ರಾಘು ಒಂದ್ಸಲ ನನ್ನನ್ನ ಗಿಣ್ಣು ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ಯಾಕೆ ಮೇಡಮ್ ಅಂತ ಇಲ್ಲಿ ರಾಘು ರಾಘು ಇದೆಲ್ಲ ಕನ್ಸೋ ನನ್ಸೋ ನಂಗಂತೂ ಒಂದು ಗೊತ್ತಾಗ್ತಿಲ್ಲ ರಾಘು, ನನ್ ಜೀವನದಲ್ಲಿ ಈ ತರ ಒಂದು ರಾತ್ರಿ ಬರುತ್ತೆ ಅಂತ ನಾನ್ ನಂಬಕ್ಕೆ ಆಗ್ತಿಲ್ಲ, ಅದಕ್ಕೆ ಒಂದ್ಸಲ ಗಿಂಟು ಪ್ಲೀಸ್ ಅಂತ ಇಲ್ಲಿ ಝಾನ್ಸಿ ಹೇಳ್ತಿದೆ. ಸರಿ ಅಂತ ಹೇಳಿ ಇಲ್ಲಿ
ರಾಘು ಗಿಂತಾರೆ. ಆಗ ಝಾನ್ಸಿಗೆ ತುಂಬಾ ನೋವಾಗುತ್ತೆ. ಯಜಮಾನ್ರೆ ಇದೆಲ್ಲ ನಿಜಾನೇ, ನನ್ ಲೈಫ್ ಈ ತರ ಎಲ್ಲ ಆಗ್ತಿದೆ ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ ಯಜಮಾನ್. ನಂಗೆ ಆಗ್ತಿರೋ ಖುಷಿಗೆ ನಿಮ್ಮನ್ನ ಹಾಗೆ ಅಂತ ಹೇಳಿ ಝಾನ್ಸಿ ಹಾಗ್ ಮಾಡಕ್ ಬರ್ತಾರೆ. ಆಗ ರಾಘು ತಡಿತಾರೆ. ಒಂದ್ ನಿಮಿಷ ಮೇಡಮ್, ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ರಾಘು ಹೇಳ್ತಾರೆ. ಇವಾಗ್ಲೇ ಮಾತಾಡ್ಬೇಕಾ ಅಂತ ಝಾನ್ಸಿ ಹೇಳ್ತಾರೆ. ಹೌದು ಮೇಡಮ್, ಇವಾಗ್ಲೇ ಮಾತಾಡ್ಬೇಕು ಅಂತ ರಾಘು ಹೇಳ್ತಾರೆ. ಸರಿ, ಅದೇನ್ ಹೇಳು ಅಂತ ಝಾನ್ಸಿ ಹೇಳ್ತಾರೆ. ಮೊದ್ಲು ನಿಮ್ ನೋಡಿದ್ರೆ ಕೆಂಡದಷ್ಟು ಕೋಪ ಬರೋದು, ನಿಮ್ ನೆರಳು ಕೂಡ ನನ್ ಮೇಲೆ ಸೋಗ್ಬಾರ್ದು ಅಂತ ಅನ್ಸೋದು. ಆಮೇಲೆ ನಂಗ್ ತಾತ ಇಷ್ಟ ಆದ್ರು, ನಿಮ್ ಒಳ್ಳೆತನ ಬೇರೆಯವ್ರ ಮೇಲೆ ಇದ್ದ ಕನ್ಸ, ಚಿಕ್ಕ ಮಕ್ಳು ತರ ಆಟ ಮಾಡೋದು, ಪಟ ಪಟ ಅಂತ ಮಾತಾಡ್ತಿರಲ್ಲ, ಆ ಮಾತುಗಳಿಂದ ನನಗೆ ನೀವು ಸ್ವಲ್ಪನೇ ಇಷ್ಟ ಆಗ್ತಾ ಹೋದ್ರಿ. ಐಷಾರಾಮಿ ಜೀವನ ಎಲ್ಲ ಬಿಟ್ಟು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಂದು ಅಡ್ಜಸ್ಟ್ ಆಗೋದಕ್ಕೆ ಶುರು ಮಾಡಿದ್ವಿ. ಆಮೇಲೆ ನಮ್ಮ ಮನೆಯವ್ರ ಮನ್ಸನ್ನ ಗೆಲ್ಬೇಕು ಅಂತ ನೀವ್ ಪಟ್ಟಂತ ಕಷ್ಟ, ಹಠ ನನ್ ಮನ್ಸಲ್ಲಿ ನಿಮ್ ಬಗ್ಗೆ ಪ್ರೀತಿನ ಉಂಟಾಗ್ತು. ಅದ್ ಯಾವ ಮಟ್ಟಕ್ಕೆ ಅಂದ್ರೆ ನನ್ ಉರ್ಸಲ್ಲಿ ನೀವು ಬೆರ್ತೋದ್ರಿ. ನನ್ ಮನ್ಸ್ ತುಂಬಾ ನೀವೇ ಆವರ್ಸ್ಕೊಂಡ್ರಿ. ನೀವಿಲ್ದೆ ನಾನ್ ಬದುಕದೇ ಇಲ್ಲ ಅಂತ ಅನ್ಕೊಂಡೆ. ಆದ್ರೆ ನಮ್ಮನೆಯವ್ರಿಗೋಸ್ಕರ ನನ್ ಮನ್ಸಲ್ಲಿರೋ ಪ್ರೀತಿನ ಬಚ್ಚಿಟ್ಕೊಂಡು ನಾಟಕ ಆಡ್ದೆ. ಆದ್ರೆ ನಮ್ಮನೆಯವ್ರನ್ನ ಒಪ್ಪಿ ಇಲ್ಲಿವರೆಗೂ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿ ನಾನ್ ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ಇವತ್ತು ನನ್ ಮನ್ಸಲ್ಲಿರೋದ್ನೆಲ್ಲ ಹೇಳ್ಕೊಬಿಡ್ತೀನಿ. ಇವತ್ತು ತಾತ ಬಂದಾಗ, ನೀವು ಮನೆ ಬಿಟ್ಟು ಹೋದಾಗ ನಿಜವಾಗ್ಲೂ ನೀವು ನನ್ನಿಂದ ದೂರ ಆಗ್ಬಿಡ್ತೀರಾ ಅಂತ ಹೇಳಿ ನಾನ್ ಪಟ್ಟಿರೋ ನೋವು ನನಗ್ ಮಾತ್ರ ಗೊತ್ತು ಮೇಡಮ್. ಲಾಯರ್ ಬಂದು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕು ಅಂತ ಹೇಳ್ತಾ ಬಡಿತ ಜೋರಾಗಿ ಪಡ್ಕೊತಿದ್ದು. ಹಾಗೆ ನನ್ ಕೈ ಕಾಲೆಲ್ಲ ನಡುಗ್ತಾ ಇತ್ತು. ನಿಮ್ಮೇಲಿರೋ ಪ್ರೀತಿನ ಹೇಳ್ಕೊಳಕೋ ಆಗ್ದೆ, ಬಚ್ಚಿಟ್ಕೊಳಕೋ ಆಗ್ದೆ, ಪ್ರತಿದಿನ ಪ್ರತಿ ಕ್ಷಣ ನಾನು ಒಬ್ನೇ ಒದ್ದಾಡಿದೀನಿ. ನೀವಿಲ್ದೆ ಬದುಕ್ತಿನೋ ಇಲ್ವೋ ಗೊತ್ತಿಲ್ಲ ಮೇಡಮ್. ಒಂದ್ ವೇಳೆ ಬದುಕಿದ್ರು ಭಾವನೆ ಇಲ್ದಿರೋ ಜೀವಂತ ಶವದ್ ತರ ಬದುಕ್ತೀನಷ್ಟೇ ಅಂತ ರಾಘು ಹೇಳ್ತಾರೆ. ಪ್ಲೀಸ್ ರಾಘು, ಹಾಗೆಲ್ಲ ಮಾತಾಡ್ಬೇಡ, ನಂಗಂತೂ ತುಂಬಾ ನೋವಾಗುತ್ತೆ. ಎಲ್ಲ ಸರಿ ಹೋಗಿದೆ ಅಲ್ವಾ, ಅದ್ರ ಬಗ್ಗೆ ಮಾತಾಡ್ಬೇಡ ಬಿಡು ಅಂತ ಚಾನ್ಸಿ ಹೇಳ್ತಾರೆ. ಅದಕ್ಕೆ ಅಲ್ವಾ ಮೇಡಮ್ ಇವತ್ತು ನಿಮ್ಮ ಎದುರುಗಡೆ ನಿಂತ್ಕೊಂಡು ಮನ್ಸ್ ಬಿಚ್ಚಿ ಮಾತಾಡ್ತಿರೋದು. ಅದಕ್ಕೆ ಅಲ್ವಾ ನನ್ನ ಎದೆ ಒಳಗಡೆ ಬಚ್ಚಿಟ್ಟಂತ ಪ್ರೀತಿನ ನಿಮ್ಮ ಎದುರುಗಡೆ ಹೇಳ್ಕೊತಾ ಇರೋದು. ಇವತ್ತು ನಿಜ ಹೇಳ್ತಿದೀನಿ ಮೇಡಮ್, ಐ ಲವ್ ಯು ಸೋ ಮಚ್ ಮೇಡಮ್ ಅಂತ ರಾಘು ಹೇಳ್ತಾರೆ. ಅದನ್ನ ಕೇಳಿ ಝಾನ್ಸಿಗಂತೂ ಖುಷಿ ಆಗುತ್ತೆ. ಮೇಡಮ್ ಅಂತ ಹೇಳೋದೇನು ಬೇಡ, ಹೆಂಡತಿ ಅಂತ ಹೇಳು ಅಂತ ಝಾನ್ಸಿ ಹೇಳ್ತಾರೆ. ಐ ಲವ್ ಯು ಹೆಂಡತಿ ಅಂತ ಈ ಕಡೆ ರಾಘು ಹೇಳ್ತಾರೆ. ಆ ಕಡೆ ಝಾನ್ಸಿ ಐ ಲವ್ ಯು ಟು ಗಂಡ ಅಂತ ಝಾನ್ಸಿ ಹೇಳ್ತಾರೆ. ಆಮೇಲೆ ಇಬ್ರು ತಪ್ಕೋತಾರೆ. ಆ ಕಡೆ ರಾಯ್ ಯಾರ್ದು ಜೊತೆ ಮಾತಾಡ್ತಿರ್ತಾರೆ. ನಿಮ್ ಮಾತ್ ಕೇಳಿ ನಂಗಂತೂ ಖುಷಿ ಆಯ್ತು ಸ್ವಾಮೀಜಿ, ನಿಮ್ಮಿಂದ ಒಳ್ಳೇದಾಯ್ತು ಎಲ್ಲರಿಗೂ ಅಂತ ಇಲ್ಲಿ ರಾಯ್ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಮೈ ಗಾಡ್ ಅಂತ ಹೇಳಿ ದೇವ್ರನ್ನ ಬೇಡ್ಕೊತಿರ್ತಾರೆ ರಾಯ್. ಅದೇ ಸಮಯಕ್ಕೆ ತುಳಸಿ ಹಾಗೂ ನಾಗಾರ್ಜುನ್ ಬರ್ತಾರೆ. ಏನ್ ರಾಯ್ ಇಷ್ಟೊಂದು ಖುಷಿ ಆಗಿದ್ಯಾ ಅಂತ ಇಲ್ಲಿ ನಾಗಾರ್ಜುನ್ ಹೇಳ್ತಾರೆ. ಆ ಸ್ವಾಮೀಜಿ ಫೋನ್ ಮಾಡಿದ್ದು ಝಾನ್ಸಿ ಮೇಡಮ್ ಕೈಲಿ ಆ ಕಂಕಣ ಇರೋವರೆಗೂ ಮೇಡಮ್ಗೆ ಏನೂ ಆಗಲ್ವಂತೆ, ಎಲ್ಲ ಒಳ್ಳೇದಾಗುತ್ತಂತೆ ಸ್ವಾಮೀಜಿ ಹೇಳಿದ್ರು. ತುಳಸಿ ಮೇಡಮ್ ಆದ್ರೂ ಇದಕ್ಕೆಲ್ಲದಕ್ಕೂ ಕಾರಣ ನಮ್ ಸರ್ ಹೇಳ್ದಂಗೆ ನಿಮ್ ಕಾಲ್ಕೊಂಡನೆ ಅಂತ ಇಲ್ಲಿ ರಾಯ್ ತುಳಸಿಗೆ ಹೇಳ್ತಾರೆ. ಹೇಗೋ ನಮ್ ಜಾನ್ಸಿ ಎಲ್ಲ ಆರಾಮಾಗಿದ್ರೆ ಅಷ್ಟೇ ಸಾಕು ಅಂತ ಇಲ್ಲಿ ತುಳಸಿ ಹೇಳ್ತಾರೆ. ಆಮೇಲೆ ರಾಯ್ ಅಲ್ಲಿಂದ ಹೋಗ್ತಾರೆ. ನಮ್ಮ ಮೇಲೆ ನಾವ್ ನಂಬಿಕೆ ಇಟ್ಕೊಂಡು ಮಾಡ್ಲಿಕ್ಕೆ ಹೊರತು ಈ ಮೂಡ್ ನಂಬಿಕೆ ಮೇಲಲ್ಲ. ಇಂತ ಮಿಡಲ್ ಕ್ಲಾಸ್ ಅವರೇ ಇಂತ ಜನಗಳು ಅಂತ ಇಲ್ಲಿ ತುಳಸಿ ಹೇಳ್ತಾರೆ. ದೇವ್ರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಾರೆ ಹೊರತು ಸ್ವಾರ್ಥಿಗಳಲ್ಲ ಅಂತ ಇಲ್ಲಿ ನಾಗಾರ್ಜುನ್ ಹೇಳ್ತಾರೆ. ರಾಯ್ ಎಷ್ಟೇ ಪೂಜೆ ಮಾಡಿಸಿದ್ರು, ಎಷ್ಟೇ ಕಂಕಣ ಕಟ್ಸಿದ್ರು ಇಲ್ಲಿ ರಾಘು ಝಾನ್ಸಿನ ಒಂದ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತುಳಸಿ ಹೇಳ್ತಾರೆ. ರಾಘು ಝಾನ್ಸಿನ ತಪ್ಕೊಂಡಿದ್ದವರು ಇದಕ್ಕಿದ್ದಂಗೆ ದೂರ ಹೊರಟೋಗ್ತಾರೆ. ಏನಾಯ್ತು ಯಜಮಾನ್ರೆ ಅಂತ ಝಾನ್ಸಿ ಹೇಳ್ತಾರೆ. ಪೇಪರ್ಗೆ ನಾನ್ ಸೈನ್ ಹಾಕಿದ್ದೀನಿ, ನಾಳೆ ನೋಟಿಸ್ ಬರುತ್ತೆ. ನಾಳೆ ನೋಟಿಸ್ ಬರ್ತಿದಂಗೆ ನೀವು ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ, ಅದು ನೆನ್ಪಿದ್ಯಾ ಅಂತ ರಾಘು ಕೇಳ್ತಾರೆ. ಅದು ಬರಲ್ಲ ಬಿಡು ರಾಘು ಅಂತ ಝಾನ್ಸಿ ಹೇಳ್ತಾರೆ. ಬರಲ್ವಾ, ಅದ್ ಹೇಗೆ ಹೇಳ್ತೀರಾ ಮೇಡಮ್, ಆ ಲಾಯರ್ ಅವತ್ತೇ ಹೇಳಿದ್ರಲ್ವಾ ಇನ್ ಒಂದ್ 4 ದಿವಸದಲ್ಲಿ ನೋಟಿಸ್ ಬರುತ್ತೆ ಅಂತ ರಾಘು ಹೇಳ್ತಾರೆ. ರಾಘು ಅದನ್ನ ಕಳ್ಸಿದ್ರೆ ಅಲ್ವಾ ಬರೋದಕ್ಕೆ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ಅವ್ರು ಯಾಕೆ ಕಳ್ಸಿರಲ್ಲ ಮೇಡಮ್ ಅಂತ ರಾಘು ಹೇಳ್ತಾರೆ. ಕಳ್ಸೋದಕ್ಕೆ ಪೇಪರ್ ಇಲ್ವಲ್ಲ ಅಂತ ಝಾನ್ಸಿ ಹೇಳ್ತಾರೆ. ಪೇಪರ್ ಇಲ್ಲ ಅಂದ್ರೆ ಏನರ್ಥ ಮೇಡಮ್ ಅಂತ ರಾಘು ಕೇಳ್ತಾರೆ. ಅದೇ ಪೇಪರ್ನ ಇದೇ ಕೈಯಲ್ಲಿ ಸುಟ್ಟಾಕ್ತೆ, ಅವತ್ತೇ ಆ ಲಾಯರ್ಗೆ ಗತಿ ಕಾಣಿಸ್ತೆ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ಏನ್ ಹೇಳ್ತಿದ್ದೀರಾ ಮೇಡಮ್ ಅಂತ ರಾಘು ಕೇಳ್ತಾರೆ. ಹೌದು ನನ್ ಮುದ್ದಿನ ಗಂಡ ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನ ಅಂತ ಹೇಳಿ ಇಲ್ಲಿ ಝಾನ್ಸಿ ರಾಘುನ ಹಿಂದೆಯಿಂದ ಬಂದು ತಪ್ಕೋತಾರೆ. ಅವತ್ತೇ ಆ ಲಾಯರ್ಗೆ ಒಂದ್ ಗತಿ ಕಾಣಿಸಾಯ್ತು, ಆ ನೋಟರ್ಗೂ ಒಂದ್ ಮುಕ್ತಿ ಕೊಡ್ಸಾಯ್ತು ಅಂತ ಝಾನ್ಸಿ ಹೇಳ್ತಾರೆ. ಹೌದೌದು ನೀವಂತೂ ಒಳ್ಳೆ ಕಿಲಾಡಿ, ನೀವ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತೀರಾ ಅಂತ ರಾಘು ಹೇಳ್ತಾರೆ. ಮತ್ತೆ ನೀನ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತೀನ, ನನ್ ಗಂಡನ ಪಡ್ಕೊಳಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಝಾನ್ಸಿ ಹೇಳ್ತಾರೆ. ಅದೇನೋ ಸರಿ, ಈ ವಿಷಯ ಮನೆಯವ್ರು ಗೊತ್ತಾದ್ರೆ ಅವ್ರು ಸುಮ್ನಿರ್ತಾರ ಅಂತ ಇಲ್ಲಿ ರಾಘು ಹೇಳ್ತಾರೆ. ಗೊತ್ತಾದ್ರೂ ಕೂಡ ಯಾರು ಏನು ಮಾಡಲ್ಲ ರಾಘು, ಎಲ್ಲ ಒಪ್ಕೊಂಡೆ ಅಲ್ವಾ ಅವ್ರು ನಮ್ಮನ್ನ ಇಲ್ಲಿ ಕಳ್ಸಿರೋದು. ನೋಡು ರಾಘು, ನಾವು ಹೊಸ ಜೀವನಕ್ಕೆ ಕಾಲಿಡ್ತಿದೀವಿ, ಖುಷಿಯಿಂದ ಸಂತೋಷದಿಂದ ಸಂಸಾರ ಶುರು ಮಾಡೋಣ, ಏನಂತೀಯ ಅಂತ ಝಾನ್ಸಿ ಹೇಳ್ತಿದ್ರೆ ರಾಘು ನಾಚ್ಕೋತಾರೆ. ಆಗ್ಬೋದು ಅಂತೀನಿ ಅಂತ ರಾಘು ಹೇಳ್ತಾರೆ. ಅಂದ್ಮೇಲೆ ನಾನು ನಿಮ್ಮನ್ನ ಹಗ್ ಮಾಡ್ಕೋಬಹುದಾ ಅಂತ ಝಾನ್ಸಿ ಹೇಳ್ತಾರೆ. ಧಾರಾಳವಾಗಿ ಅಂತ ಹೇಳಿ ರಾಘು ಕೈ ಚರ್ಸ್ತಾರೆ. ಮತ್ತೆ ಹೋದೆ ಅಂತ ಝಾನ್ಸಿ ಹೇಳ್ತಾರೆ. ಏನು ಅಂತ ರಾಘು ಕೇಳ್ತಾರೆ. ತಗೋ ಬಂದಿರೋ ಹಾಲ್ನ ಕೊಟ್ಟೆ ಇಲ್ಲ ಅಂತ ಹೇಳಿ ರಾಘುಗೆ ಝಾನ್ಸಿ ತಗೋ ಅಂತ ಹಾಲ್ ಕೊಡ್ತಾರೆ. ಇಂಟಿ ಈ ಹಾಲಿನ ಇಬ್ರು ಅರ್ಧ ಕುಡಿಬೇಕಲ್ವಾ ಅಂತ ರಾಘು ಕೇಳ್ತಾರೆ. ಹೌದು, ಯಾಕೆ ಅಂತ ಗೊತ್ತಿಲ್ಲ ಅಂತ ಝಾನ್ಸಿ ಹೇಳ್ತಾರೆ. ಯಾಕೆ ಅಂತ ನಾನ್ ಹೇಳ್ತೀನಿ, ಅರ್ಧದ ಹಾಲ್ ಕುಡಿಯೋದು ಈ ಸಂಬಂಧದಲ್ಲಿ ನಾವಿಬ್ರು ಸಮಾನರು ಅಂತ ಅನ್ಕೊಳ್ಳೋದಕ್ಕೆ, ಹಾಗೆ ಇನ್ ಮುಂದೆ ಒಂದೇ ದಾರಿಲಿ ನಾವಿಬ್ರು ನಡಿಬೇಕು ಅಂತ ಮಾನಸಿಕವಾಗಿ ಅರ್ಥ ಮಾಡ್ಕೊಳಕ್ಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಹಾಲು ಹೊಸ ಶುಭಾರಂಭಕ್ಕೆ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ನಾವಿಬ್ರು ಹೊಸ ಜೀವನಕ್ಕೆ ನಾಂದಿ ಆಡೋದಕ್ಕೆ ಈ ತರ ಮಾಡ್ತಾರೆ ಅಂತ ರಾಘು ಹೇಳ್ತಾರೆ. ಸೂಪರ್ ಅಂತ ಝಾನ್ಸಿ ಹೇಳ್ತಾರೆ. ಸರಿ ಇಬ್ರು ಅರ್ಧ ಹಾಲ್ ಕುಡಿಯೋಣ ಅಂತ ರಾಘು ಹೇಳಿ ಝಾನ್ಸಿಗೆ ಸ್ವಲ್ಪ ಕುಡಿಸ್ತಾರೆ. ಯಾಕೆ ರಾಘು ಆ ತರ ನೋಡ್ತಿದ್ಯಾ ಅಂತ ಝಾನ್ಸಿ ಹೇಳಿದ್ರೆ, ನಿಮ್ ಮುಖದಲ್ಲಿ ನಾಚಿಕೆ ಎದ್ದು ಕಾಣಿಸ್ತಿದೆ, ಅದಕ್ಕೆ ಮೇಡಮ್ ನಂಗೆ ಆಶ್ಚರ್ಯ ಆಗ್ತಿದೆ ಅಂತ ರಾಘು ಹೇಳ್ತಾರೆ. ಎಷ್ಟೇ ಆದ್ರೂ ನಾನು ಕೂಡ ಹೆಣ್ಣಲ್ವಾ, ಈ ಹೆಣ್ಣಲ್ಲಿ ಹೆಣ್ತನನ ಆಚೆ ತರೋದಕ್ಕೆ ಕಾರಣನೇ ಈ ಗಂಡಲ್ವಾ ಅಂತ ಇಲ್ಲಿ ಝಾನ್ಸಿ ಹೇಳ್ತಾರೆ. ಅದನ್ನ ಕೇಳಿ ರಾಘುಗಂತೂ ಖುಷಿ ಆಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.